ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ 2. ಸೊ ಇವತ್ತು ಫುಲ್ ಸ್ಟೇಲಿ ಟಿಫನ್ನು ಎಲ್ಲ ಮಾಡಿಕೊಂಡು ಇಲ್ಲಿಂದವ ಬೇರೆ ಪ್ಲೇಸಿಗೆ ಹೋಗೋಂಥದ್ದು. ಸೊ ನೋಡೋಣ ಎಷ್ಟು ಗಂಟೆಗೆ ಹೊಡ್ತೀವಿ ಏನು ಅಂತ ಎಲ್ಲ ಅಪ್ಡೇಟ್ ಕೊಡ್ತೀನಂತೆ. ನೋಡಿ ಇಲ್ಲಿಂದ ವೆದರ್ ವ್ಯೂ ಏನು ಸಕ್ಕತ್ತಾಗಿದೆ. ಪಕ್ಕದ ಸ್ಟೇಲಿ ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ, ಬಟ್ ಈ ಸ್ಟೈಲ್ ಇಲ್ಲ. ಚೆನ್ನಾಗಿದೆ ನಾವಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ. ಸಾಗರ್ ಬ್ರೋ ನೋಡಿ ಇಲ್ಲಿ ಏನು ಬ್ರೋ ವ್ಯೂ ಎಂಜಾಯ್ ಮಾಡಕ್ಕೆ ಬಂದ್ರಾ? ವೀವು ಗದ್ದೆ ನಾಟಿ ಮಾಡ್ತಾವ ನಡ್ರಿ ಹೋಣ. ಕಲ್ಸ್ಕೊಡ್ತಾವ ನಡೀರಿ ಬ್ರೋ. ಓಕೆ ಏನು ಸಕ್ಕತ್ತಾಗಿದೆ, ನೋಡೋದಕ್ಕೆ ಖುಷಿ ಆಗ್ತಿದೆ. ಒಳ್ಳೆ ಎಷ್ಟು ನೋಡಿ ಇಲ್ಲಿಂದ ಏನು ಸಕ್ಕತ್ತಾಗಿ ಕಾಣ್ತಿದೆ ವ್ಯೂ ಮಾತ್ರ ಅಲ್ಲ. ನೋಡಿ ಆ ಕಡೆ ನಾಟಿ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಇಲ್ಲೊಂದು ಸ್ಟೇ ಇದೆ ನೋಡಿ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಆ ಕಡೆ ಸ್ಟೇಲಿ, ಬಟ್ ನಾವಿರೋ ಸ್ಟೇಲಿ ಇಲ್ಲ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸ್ಟೇ ಬ್ಯಾಕ್ ಸೈಡು ನೋಡಿ ಇಲ್ಲಿ ಈ ಸ್ಟೇ ಹೆಂಗಿದೆ. ಇದು ರೂಮ್ ಇದಲ್ಲ, ಬಟ್ ಈ ಕಾಟೇಜಲ್ಲಿ ನಮ್ಮ ಹುಡುಗರೇ ಬೇರೆಯವ್ರು ಇದ್ದವರು. ಇಲ್ಲಿಂದ ಈ ಕಡೆಗೆ ಬಂದರೆ ಫುಲ್ ಬ್ಯಾಲ್ಕನಿ ಕೂತ್ಕೊಂಡು ಒಳ್ಳೆ ಪಾರ್ಟಿ ಮಾಡೋಕ್ಕೆ ಸಖತ್ತಾಗೈತೆ. ನಮ್ಮ ಹುಡುಗರೆಲ್ಲ ಆಲ್ರೆಡಿ ಟಿಫನಿಗೆ ಬಂದುಬಿಟ್ಟಿದ್ದಾರೆ. ಓಹೋ ಹೋ 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 ಆಲ್ರೆಡಿ ಬಾರಿಸ್ತಿದ್ದಾರೆ ಎಲ್ಲರೂ. ಲಾಕ ಲಾಕ ವಣಕಂ, ಗುಡ್ ಮಾರ್ನಿಂಗ್ ಭಯ್ಯ. ವಾಟ್ ಟಿಫನ್? ದೋಸೆ ಇಡ್ಲಿ ಇದೆ. ಹುಡುಗ ಬರ್ಬೇಕು ಇನ್ನೂ, ವೆಯ್ಟಿಂಗಲ್ಲಿದ್ದೀವಿ ಇನ್ನೂ. ರೈಸ್ ನಮ್ಮ ಹುಡುಗರು ಈ ರೆಡ್ ಪಾನ್ ಹಾಕೋದಕ್ಕೆ ಹೋರಾಟ ಮಾಡ್ತಿದ್ದಾರೆ. ಬಟ್ ಎಂಡ್ ಆಗುತ್ತಾ ನೋಡೋಣ. ಮಾಡು ಬ್ರೋ, ಇಲ್ಲಾಂದ್ರೆ ಇದಕ್ಕೆ ಪಕ್ಕ ಟ್ರೋಲೆ. ಆಪರೇಷನ್ ಫೇಲಾ? ಬಿಡು ಬ್ರೋ, ಇವ್ರು ಅವಾಗಿಂದ ಹಾಳು ಮಾಡೋದ್ರಲ್ಲೇ ಬಂದರು. ಹೋಯ್ತು ಬ್ರೋ, ಹಂಗೆ ಇಟ್ಕೊಂಡಾಗ ಈ ಕಡೆ ಮೂಲೆಯಿಂದ ಹೊಡಿಬೇಕು ಬ್ರೋ. ಅವ್ನು ಮಲ್ಕೊಂಡೈತಂಗ ಮಲ್ಕೊಂಡೈತೆ ಅನ್ಸುತ್ತೆ. ಅದು ಮಲ್ಕೊಂಡೈತೆ, ಎಬ್ಬಸ್ರಿ ಅದನ್ನ. ಅಲ್ಲ ನೀವು ಪಾನ್ ಹಿಡ್ಕೊಳ್ಳೋದು ನೋಡ್ರಿ, ಕೆಳಗಡೆ ಹಿಡ್ಕೊ ಹೊಡಿಬೇಕು. ನೀವು ಮೇಲೆ ಹಿಡ್ಕೊಂಡು ಹಿಂಗೆ ಹೊಡಿತೀರಲ್ರಿ. ಸಕ್ಸಸ್. ಹೊಡಿಬೇಕಾರೆ ಹೊಡಿಲಿಲ್ಲ. ಆ್ಯಕ್ಚುಲಾಗಿ ಇದನ್ನೇ ಇಲ್ಲಿ ಇಟ್ಕೊಂಡು ಹೊಡೆದಿರೋ ಹೋಗಿರೋದೇನ. ಇದು ಟೀಮ್ ಅಲ್ವೇ, ಆಗಬಹುದು. ಸುಮ್ಮನೆ ವೇಡ ಮಾಡಿದೆ, ಮಾಡ್ತಿಲ್ಲ ನೀವು ಪೂರಸ್ರಿ ಇವಾಗಲಾರ. ಫಿನಿಶ್ ಮಾಡ್ತೀರಾ? ನಾನಿದ್ದೀನಿ ಬ್ರೋ, ನನ್ನ ಮರ್ತು ಆಗಲ್ಲ. ಇಡಿ ಇನ್ನೊಂದು ಪನ್, ಇಡಿ ಒಳಗಡೆ ಇಡಿ ಇನ್ನೊಂದು ಪನ್. ಅದಕ್ಕೆ ಹಂಗೆ ಅದೇನೇನೆ. ಇವಾಗ ನಿಮ್ದು ಯಾವ ಟೀಮು? ಆಗ್ಬೋದು. ಗೈಸ್ ಬೆಳಗ್ಗೆ ಫುಲ್ ಕಾಫಿ, ಒಳ್ಳೆ ಮಜಾ ಇದೆ ಅಂದ್ಕೊಳ್ಳಿ. ನೋಡಿ ವೆದರ್ ಏನು ಸಖತ್ತಾಗಿದೆ, ಅದ್ರ ಜೊತೆ ಒಳ್ಳೆ ಕಾಫಿ ಕುಡಿತಾಯಿದ್ರೆ ಬೆಂಕಿ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಇಲ್ಲಿ ನಮ್ಮ ಮೈಕ್ಳುಗಳೆಲ್ಲವ ಫೋಟೋಶೂಟ್ ಮಾಡ್ತಿದ್ದಾರೆ. ಸಾಗರ್ ಒಂದು ನಿಮಿಷ ಅಲ್ಲ, ಕರೆಂಟ್ ರಿಪೇರಿ ಮಾಡ್ತಾಯಿದ್ದೆ ಸಾಗರ್ ಫುಲ್ಲು. ಇದು ಅಲ್ಲಿ ನಮ್ಮ ರೂಮಲ್ಲಿ ನಾಗವಲ್ಲಿ ಸೇರ್ಕೊಂಡ್ಬಿಟ್ಟಿದ್ಲು. ಒಂದು ಸ್ವಿಚ್ ಹಾಕಿರು, ಒಂದು ನಾನು ಆಗ್ತಿತ್ತು, ಇನ್ನೊಂದು ಸ್ವಿಚ್ ಹಾಕಿರು, ಇನ್ನೊಂದು ನಾನು ಆಗ್ತಿತ್ತು. ಹಾಂ ರಾ ಎರಡು ಹಂಗೇನೆ.
ಗೈಸ್ ಇದು ನಾವಿದ್ದಿದ್ದು ರೂಮು ತೋರಿಸ್ತೀನಿ ಮನೆಗಿದೆ. ನಮ್ಮ ಹುಡುಗರು ಎಲ್ಲನೂ ಎಲ್ಲೆಲ್ಲಿ ಬೇಕಲ್ಲಿ ಯಾಸ್ತೋ ಇದ್ದಾರೆ. ಏನು ಬ್ರೋ ಎಲ್ಲ ಅಡ್ಡ ದಿಡ್ಡಿ ಹೆಂಗೆ ಕೊಡಿದ್ದೀರಾ? ಹಿಂಗೆ ನಮ್ಮ ಗಂಡೈಕ್ಳು ರೂಮು. ಏನಣ್ಣ ನೀನು ಎಲ್ಲ ಫುಲ್ ಚಿತ್ತಾಲ್ ಪಾತಲ್ ಆಗ್ಬಿಟ್ಟವ್ರೆ. ಇಲ್ಲಿ ಬ್ಯಾಲ್ಕನಿಯಲ್ಲಿ ಏನು ಮಾಡ್ತವ್ರೆ? ಓಕೆ ಏನಾಯ್ತು? ನೆನ್ನೆಯಿಂದ ಬಂದಿಲ್ವೇನೋ? ಇವತ್ತು ಕೊನೆಯಿಂದ ಮುಕ್ತಾಯ ಮಾಡ್ತಾ ಇದ್ದೀನಿ ಒಂಚೂರು. ಅಯ್ಯೋ ಟ್ರೈ ಮಾಡಿ ಒಳ್ಳೇದಲ್ಲಿ. ಗೈಸ್ ಗಾಡಿ ಬಂತು ಇವಾಗ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಓಡುವಂಥ ಸಮಯ ಇವಾಗ. ಇದು ಸುಜಿತ್ ಅವರು ಉಳಿದಿರೋ ರೂಮು. ಏನು ಮಾಡ್ತಾರೆ ಇನ್ನೂ ಯಾರು ಬಂದಿಲ್ಲ. ಅಲ್ಲ ಅಲ್ಲಿ ತಿರುಗ್ತಾನೆ ಇಲ್ಲ ಆ ಕಡೆ. ತಡ್ರಿ ಸಾಕು, ಆಫ್ ಮಾಡ್ರಿ. ಗೈಸ್ ಎಂತ ಗಾಂಡು ನಸೀಬಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಬರ್ತೀರಾ JCB ಕೂಡ ತಗ್ಲಾಕೊಂಡೈತೆ ಇಲ್ಲಿ. ಅವನಿಂತ 100 ಅವನೇ ಎತ್ಕೊಂಬರ್ತಾನೆ ಬನ್ನಿ. ನಮ್ಮ ಹುಡುಗರು ಪಾಪ ಬೆಳಗ್ಗೆ 10 ಗಂಟೆಯಿಂದ ಕಷ್ಟಪಟ್ಟು ಗಾಡಿ ತೆಗ್ದಿಲ್ಲ ಇನ್ನೂ. ಉಂಕಂಡ್ರಿ ಇನ್ನೊಂದ್ಸತಿ ಹೇಳ್ರಿ. ಏನು ಮಾಡಬೇಕು ಅಂತ ಕಮೆಂಟ್ ಮಾಡ್ಬೇಕಂತ ಮಾಡಿ ಗೈಸ್. ಬ್ರೋ ಟಿಶ್ಯೂ ಆಯ್ತಾ? ಪೋಸ್ಟ್ ಹಾಕಿ ನಾವು ಕಮೆಂಟ್ ಬರೋರ್ಗು ಇಲ್ಲೇ ಕಾಯ್ತಿರ್ತೀವಿ. ಅಲ್ಲಿ ಗಂಟವ ಇಲ್ಲೇ ಕಾಯ್ತಾ ಕೂತ್ಕೊಳ್ಳಿ ನೀವು. ಗೈಸ್ ಬಸ್ ಇವಾಗ ಸ್ಟಾರ್ಟ್ ಆಗೋ ಅಂಥದ್ರಲ್ಲಿತ್ತು. ಈ 2 ಹೆಣ್ಮಕ್ಳು ಸೇರ್ಕೊಂಡು ಜೀವನನ ಜಿಗುಪ್ಸೆ ಬರ್ಸ್ಬಿಟ್ಟವ್ರೆ. ಅಲ್ಲ ನೋಡಿ ಇಲ್ಲಿ ಈ ಹೆಣ್ಮಕ್ಳು ಹೊತ್ತಿದ್ರಿಂದ ಮುಂದ್ಗಡೆ ಬಂಪರ್ ಸಮೇತ ಕಿತ್ತಾಕ್ಬಿಟ್ಟವ್ರೆ ರೀ. ನೋಡಿ ಇಲ್ಲಿ ನೀವು ಬಂದು ಕೂತಿರೋದಕ್ಕೆ ಬಸ್ಸು ಆಗ್ತಿಲ್ವಂತೆ ಎಲ್ಲರೂ ಹೇಳ್ತಿದ್ದಾರೆ. ಅದೇನಕ್ಕೆ ಹಾಕೊಂಡಿರೋದು ಸ್ವಲ್ಪ ಹೇಳ್ತೀರಾ? ಆ ಹೆಗ್ಲಮ್ಯಾಗ ತಗೊಳಕಿದ್ರು ಅದು. ಅಲ್ಲಿ ಡ್ರೈವರ್ ಏನಕ್ಕೆ ಹಾಕೋತಾರೆ ಹೇಳಿ? ಕೂತಿದ್ದೀರಲ್ಲ ರೇ, ಶೆಕೆ ಆದಾಗ ಮಕ ಒರೆಸ್ಕೊಳಕ್ಕದು. ಹೌದಾ? ಶೆಕೆ ಆದಾಗ ಮಕ ಒರೆಸ್ಕೊಳಕ್ಕೆ ಏನು ಯೂಸ್ ಮಾಡ್ತೀರ ಹಂಗಾದ್ರೆ? ಹಾಂ ಸೂರ್ಯ. ಹಾಂ ಹಾಂ ಏನು ಬೇಕು ತಗೊಳ್ಳಿ. ಇಲ್ಲಿ ನೋಡಿ ಇಲ್ಲಿ ಪಾಪ ನಮ್ಮ ಡ್ರೈವರ್ಗೆ ಗಾಡಿ ಕೆಟ್ಟೋಗೈತೆ, ಇನ್ನು ಮೆಕ್ಯಾನಿಕ್ ಬಂದಿಲ್ಲ ಅಂತ ಚಿಂತೆ ಆದ್ರೆ ಇಲ್ಲಿ ನೋಡ್ಗುರು ಇಲ್ಲಿ ಇವ ಆಡ್ತಿರೋದು ಇವು ಸಣ್ಣ ಮಕ್ಳಟವ ನೋಡೋಣ. ಮಕ್ಕ ಜೂಮಕ್ಕೆ ಇಲ್ಲಿ ನಮ್ಮ ಸಾಗರಣ ಇಲ್ಲಿ ಗೈಸ್ ಇವತ್ತಿನ ದಿನ ಮುಗಿಸಿದ್ದು. ಇವತ್ತು ಏನು ವ್ಲಾಗ್ ಮಾಡಿಲ್ಲ, ಯಾಕೆ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ಗಳು ಹಂಗೆ ಹಿಂಗೆ ಅಂತ ಏನೇನೋ ಇದ್ದು. ಏನೇನಾಯಿತು ಅಂತಂದರೆ ಈಗ ನಮ್ಮ ಸ್ವಲ್ಪ ಗಾಡಿದೆಲ್ಲ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಇವತ್ತಿನ ವ್ಲಾಗ್ನ ಹೀಗೆ ಮುಗಿಸ್ತಾ ಇದ್ದೀನಿ. ಸೊ ಬಿಫೋರ್ ವ್ಲಾಗ್ನ ನೋಡಿದ್ರಲ್ಲ ಹೇಗಿತ್ತು ಕಮೆಂಟ್ ಮಾಡಿ, ಹಾಗೆ ಹೊಸಬ್ರಾಗಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನ ಸಿಗೋಣಂತೆ. ಸೊ ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್. ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ, ಮತ್ತೊಮ್ಮೆ ಸಿಗೋಣ. ಚಂದದ ಚೆಂದು ನೀರೆನ್ನು ನೀನು ಮಿಂಚು ಕೂಡ ರಾಜುವ ಮಿಂಚಿನ ಬಳ್ಳಿ ನೀನು. ಬಿಟ್ಟು ದೂದ್ ಸಾಗರ ನೋಡೋ ಕುರಿತು ಶುಕ್ರವಾರ ಸಂಜೆ ಹೊತ್ತು ಗಂಟು ಮೂಟೆ ಎಲ್ಲ ಕಿತ್ತು ಬೆಂಗಳೂರು ಬಿಟ್ಟು ದೂದ್ ಸಾಗರ್ ನೋಡೋ ಕುರಿತು. ತುಂತುರು ಮಳೆ, ಮಾತಿನ ಹೊಳೆ, ಜೊತೆಗೆ ಅಂತ್ಯಾಕ್ಷರಿಯ ಸಾಂಗ್ಗಳ ಕಳೆ. ಸಿಟಿ ಬಾಳಲ್ಲಿ ಬಿರುಗಾಳಿ ಬೀಸಿದ್ದ ಬಾಡಿಗಳಿಗೆ ಬಾಡಿಗೆ ನೆಮ್ಮದಿ ನೀಡಿದ್ದು 24
4 ಮೈಲಿಯ ನಡಿಗೆ. ಧೂಳೆಪ್ಪಿಸೋ ಬಸ್ಸು, ಮುಗಿಲೆತ್ತರಗೆ ನಿಂತಿತ್ತು ಜೋಶು. ಕೊಳೆ ಹಿಡಿತು ಶೂಸು, ಮೂಗು ಬಾಯಿ ಗಾನ ಹಾಡಿತ್ತು ಬುಸು ಬುಸು. ಅಂದು ಹೊತ್ತು ಲೇಟ್ ಆಗಿದಂತು ಖಾತ್ರಿ. ತಿಂದು ಮಿಂದು ಮಲಗಿದ್ದು 2:30 ರಾತ್ರಿ. ಬೆಳಿಗ್ಗೆ ದೋಸೆ, ಹಲವರಿಗೆ ನಿರಾಸೆ. ಗಳಿಗೆ ಮೀರಿತ್ತು, ಬಸ್ ಟೈಮ್ ಕೆಟ್ಟಿತ್ತು. ಕಾಲಿ ಕಾಲು, ಮಣ್ಣು ಪಾಲು. ರಸ್ತೆ ಫುಲ್ಲು, ಟೈಮ್ ಆಗಿತ್ತು 1:45. ಜೋಡಿ ಬಸ್ಸಿಗೆ ಕಾದಿತ್ತು, ಏಕಾಂಗಿ ಪಯಣದ ಕುತ್ತು. ಬಿಡಿ ಆಗಿತ್ತು B1 B2ಗಳ ಸಂಚಾರ ಭೇಟಿ ಮರೆತು. ನಿಂತರು ನಿಟ್ಟುಸಿರಿಟ್ಟರು, ನಿಲ್ಲಲ್ಲ ಬದುಕಿನ ಪ್ರಾಯ. ನಿಂತರು ನಿಟ್ಟುಸಿರಿಟ್ಟರು, ನಿಲ್ಲಲ್ಲ ಬದುಕಿನ ಪ್ರಾಯ. ಕುಂತಿ ಪುತ್ರನಂತೆ ಕೊಟ್ಟು ಬಿಟ್ಟು ಮೆಟ್ ಹಾಕೊಂಡು ಹೃದಯ ಮೀಟುತ್ತಿರುವ ನಿಮ್ಮ ಪ್ರೀತಿಯ RCB ವಿನಯ. ಗೈಸ್ ಹಾಂ ಏನು ರೆಡಿ ಅಕ್ಕ? ಇಬ್ರು ಇಬ್ರಲ್ಲಿ ಯಾರು ಕ್ಲಬ್ಸ್ ನನ್ನ ಮಾಡಿ ಮಾಡಿ. ಏಯ್ ಡೋಂಟ್ ಓಕೆ ರೆಡಿನಾ? ಮಾಡೋ ಸ್ಟಾಕ್ ಬೇಗ. ಇದು ಬಂದ್ರೆ ಟಾಸ್ ಮಾಡಿದ್ರೆ ಇದು ಬಂದ್ರೆ ನಿಜ ಹೇಳ್ಬೇಕು, ಇದು ಬಂದ್ರೆ ಸುಳ್ಳು ಹೇಳ್ಬೇಕು. ಓಕೆನಾ? ನಿಮ್ಮ ಹೆಸರೇನು? ನಿಮ್ದು ಯಾವ ಊರು? ಬೆಂಗಳೂರು. ನಿಮ್ಮ ಏಜ್ ಎಷ್ಟು? 48. ವಯಸ್ಸಾಯ್ತಂಗಾರೆ. ನಿಮ್ಮ ಮದುವೆ ಆಗಿದೆಯಾ? ಆಗಿದೆ. ಏಯ್ ಮಾಡ. ನಿಮ್ಮ ಮದುವೆ ನಿಮ್ಮ ಗಂಡ ಹತ್ರ ಫಸ್ಟ್ ಕೇಳೋ ಕ್ವಶನ್ ಏನು? ಅದು ತೋರ್ಸು. ಗೊತ್ತಾಯ್ತಾ ಏನ್ ಆನ್ಸರ್ ಅಂತ? ಆನ್ಸರ್ ಗೊತ್ತಾಯ್ತಲ್ಲ? ಗೈಸ್ ಫೈನಲಿ ನಾವು ಬೆಂಗಳೂರಿಗೆ ಬಂದು ಆಲ್ ಥ್ಯಾಂಕ್ಸ್ ಟು ಮೈ ಡಿಯರ್ ಬ್ರೋ ಚಂದು ಬ್ರೋ ಆ್ಯಂಡ್ ಬ್ರೋ ನಮ್ಮ ಸೂರ್ಯ ಅವರು. ಸೂರ್ಯ ಸೀರಿಯಸ್ ಆಗಿ ಎಷ್ಟು ಕಷ್ಟಪಡ್ಕೊಂಡು ಬಂದಿದ್ದೀವಿ ಅಂದ್ರೆ ಅಲ್ಲಿಗೆ ಹೇಳೋಂಗಿಲ್ಲ, ಅಷ್ಟು ಕಷ್ಟಪಡ್ಕೊಂಡು ಬಂದಿರೋದು. ಯಾಕೆಂತಂದರೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದನ್ನು ಎದುರಿಸಿ ನಾನಿದ್ದೀನಿ ಬನ್ನಿ ಬ್ರೋ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಚಂದು ಬಾಯ್ ಅವ್ರು ಕರ್ಕೊಂಡು. ಸೊ ಹಂಗಾಗಿ ನಾವಿವತ್ತು ಸೇಫಾಗಿ ಬೆಂಗಳೂರಿಗೆ ಬಂದು ತಲುಪಿದ್ದೀವಿ. ಇಲ್ಲ ಅಂತಂದರೆ ಬೇರೆ ಗಾಡಿ ಮಾಡ್ಕೊಂಡು ಬರಬೇಕಿತ್ತು. ಸೊ ಆಲ್ ಥ್ಯಾಂಕ್ಸ್ ಟು ಚಂದು ಬ್ರೋ.